ಹಾಯ್, ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು ಟ್ರೈಸಿಪ್ ವರ್ಕೌಟ್ ಅಂದರೆ ಈ ಭಾಗ ವರ್ಕೌಟ್ ಮಾಡಿಸೋದು. ಯಾಕೆ ಅಂದರೆ ಎಸ್ಪೆಷಲಿ ಇದು ವುಮೆನ್ಗೆ ವರ್ಕೌಟ್. ಇದು ಎಲ್ರಿಗೂ ತುಂಬ ಲೂಸ್ ಆಗಿರುತ್ತೆ ಮತ್ತು ಮಜಲೆಲ್ಲ ತುಂಬ ಸ್ಯಾಗ್ ಆಗಿರುತ್ತೆ. ಅದನ್ನು ಯಾವ ಥರ ನಾವು ಫಿಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ವೀಡಿಯೋಸ್ ಮಾಡ್ತೀನಿ. ಅದನ್ನು ಫಾಲೋ ಮಾಡಿ. ಆಮೇಲೆ ತುಂಬ ಸಿಂಪಲ್ ವೇರಿಯೇಷನ್ಸು, ರೆಪ್ಯುಟೇಷನ್ಸ್ ಜಾಸ್ತಿ ಮಾಡಿ. ನಾನು ಯಾವಾಗಲೂ ಹೇಳೋ ಥರ ಕನ್ಸಿಸ್ಟೆನ್ಸಿ ಮಾತ್ರ ಬಿಡಬೇಡಿ, ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ನಾನು ಬರುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈ ವೇರಿಯೇಷನ್ ಮಾಡಬೇಕಾದ್ರೆ ನೀವು ಚೇರ್ ಸಪೋರ್ಟ್ ತೊಗೊಳ್ಳೋದು ತುಂಬ ಬೆಸ್ಟು. ಚೇರ್ ಸಪೋರ್ಟ್ ತೊಗೊಂಡು ಲೆಗ್ಸ್ನ ಸ್ವಲ್ಪ ಹತ್ತಿರ ಇಟ್ಕೊಂಡು, ಹ್ಯಾಂಡ್ಸ್ನು ಹತ್ತಿರ ಇಟ್ಕೊಂಡು ಈ ಥರ ಮೂಮೆಂಟ್ ಮಾಡಬೇಕು. ಈ ವರ್ಕೌಟ್ ಮಾಡಬೇಕಾದ್ರೆ ಎಷ್ಟು ಸ್ಲೋ ಆದರೆ ಅಷ್ಟು ಸ್ಲೋ ಮಾಡಬೇಕು. ನೀವು ಮಸಲ್ ಸ್ಟಿಮ್ಯುಲೇಟ್ ಮಾಡಬೇಕು. ಮಸಲ್ ಸ್ಟಿಮ್ಯುಲೇಟ್ ಆಗ್ತಿರೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಪ್ರೆಷರ್ ಎಲ್ಲಿ ಬೀಳ್ತೈತೆ ಅನ್ನೋದು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅದ್ರ ಜೊತೆಗೆ ಈ ವರ್ಕೌಟ್ನ ಮಾಡಬೇಕಾದ್ರೆ ಚೇರ್ನ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ಪ್ರೆಷರ್ ಬೀಳುತ್ತೆ. ನೆಕ್ಸ್ಟು ಈ ವಾಲ್ ಇದೆಯಲ್ಲ, ಈ ವಾಲ್ಗೆ ಈ ಥರ ಸಪೋರ್ಟ್ ಇಟ್ಕೊಂಡು ಪ್ರೆಷರ್ ಎಲ್ಲದನ್ನು ಟ್ರೈಸಿಪ್ ಮೇಲೆ ಬೀಳಬೇಕು. ನಿಮ್ಮ ಶೋಲ್ಡ್ರಿಗಿಂತ ಸ್ವಲ್ಪ ವೈಟ್ ಇಟ್ಕೊಂಡ್ಬಿಟ್ಟು ಎಷ್ಟು ಸ್ಲೋ ಆದರೆ ಅಷ್ಟು ಸ್ಲೋ ಮಾಡಬೇಕು. ಈ ಥರ ಇದರಲ್ಲೇ ನೆಕ್ಸ್ಟ್ ವೇರಿಯೇಷನು ಲೆಗ್ಸ್ ಎಲ್ಲ ತುಂಬ ಹಿಂದ್ಗಡೆ ಇಟ್ಕೊಂಡು ಸ್ಲೋ ಆಗಿ ಮಾಡಿ. ಕಾನ್ಸಂಟ್ರೇಷನ್ ಎಲ್ಲ ನಿಮ್ಮ ಮಸಲ್ ಮೇಲೆ ಇರಬೇಕು. ಟ್ರೈಸಿಪ್ ಮಸಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಅವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಜಸ್ಟ್ ಇದು ಡೈಮಂಡ್ ಶಾಪ್ ಈ ಥರ ಇಟ್ಕೊಂಡು ಲೆಗ್ಸ್ನ ಈ ಥರ ಇಟ್ಕೊಂಡು ನೀ ಸಪೋರ್ಟ್ ಮೇಲೆ ಇದು ಪೊಸಿಷನಿಗೆ ತಗೊಂಡು ಈ ಲೆಗ್ನ ಈ ಥರ ಲಾಕ್ ಮಾಡಿಕೊಂಡು, ಆಮೇಲೆ ಡೈಮಂಡ್ ಪುಷಪ್ಸ್ನ ಈ ಥರ ಇಟ್ಕೊಂಡು ಚೆಸ್ಟು ಇದ್ರ ಹತ್ರ ಬರಬೇಕು. ಚೆಸ್ಟ್ ಕರೆಕ್ಟ್ ಇದ್ರ ಹತ್ರ ಬಂದು ಸ್ಲೋಲಿ ಪ್ರಾಕ್ಟೀಸ್ ಮಾಡಿರಿ. ಈ ಥರ ಈ ವೇರಿಯೇಷನ್ ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸ್ಬೋದು. ಡೇ ಬೈ ಡೇ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ನಿಮಗೆ ಕೋರ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಟ್ರೈಸಿಪ್ ಕೂಡ ನಿಮಗೆ ಫಿಟ್ ಆಗುತ್ತೆ. ಚೆಸ್ಟ್ ಮಸಲ್ ಕೂಡ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.